ಎಲ್ಲರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ 11ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಕಗ್ಗ ಹೀಗಿದೆ. ಮುತ್ತಿರುವುದಿಂದು ಭೂಮಿಯನೊಂದು ದುರ್ದೈವ, ಮೃತ್ಯು ಕುಣಿಯುತ್ತಲಿಹನು ಕೇಕೆ ಹಾಕುತ್ತಲಿ, ಸುತ್ತಿಪುದು ತಲೆಯ ನನುದಿನದ ಲೋಕದ ವಾರ್ತೆ, ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ. ಸಾವು ಅನ್ನೋದು ಮುಪ್ಪಿನಲ್ಲಿ ವಯೋಸಹಜವಾಗಿ ಬಂದರೆ ಅದರಂಥ ಭಾಗ್ಯ ಮತ್ತೊಂದಿಲ್ಲ. ಆದರೆ ಅದೇ ಸಾವು ನಡುವಯಸ್ಸಿನಲ್ಲಿ ಅಕಾಲದಲ್ಲಿ ಬಂದರೆ ಅದರಂಥ ದೌರ್ಭಾಗ್ಯವೂ ಮತ್ತೊಂದಿಲ್ಲ. ಇದನ್ನು ಗಮನಿಸಿದಂಥ DVGಯವರು ಈ ಕಗ್ಗದಲ್ಲಿ ಈ ಭೂಮಿಯನ್ನು ಒಂದು ದುರ್ದೈವ ಮುತ್ತಿಕೊಂಡಿದೆ. ಮೃತ್ಯು ಅನ್ನೋದು ನಿಷ್ಕರುಣೆಯಿಂದ ಯಾವ ಭೇದವನ್ನು ಮಾಡದೆ ಚಿಕ್ಕ ಮಕ್ಕಳನ್ನು ತನ್ನ ತೆಕ್ಕೆಯಲ್ಲಿ ಹಾಕಿಕೊಳ್ತಾ ತಾಂಡವ ಆಡ್ತಾ ಇದೆ. ಪ್ರತಿದಿನ ಇಂತಹ ಮನ ನೋಯಿಸುವ ಸುದ್ದಿಗಳ ಎಲ್ಲ ಕಡೆಯಲ್ಲೂ ಕಾಣಿಸ್ತಾ ಇದೆ. ಇದಕ್ಕೆಲ್ಲ ಯಾವಾಗ ಕೊನೆ ಅಂತ ಕೇಳ್ತಾ ಇದ್ದಾರೆ. ದೇಶ ದೇಶಗಳ ನಡುವೆ ನಡೆಯುವ ಮಹಾಯುದ್ಧ, ಗಲಭೆ, ಮತಧರ್ಮಗಳ ನಡುವೆ ನಡೆಯುವ ಹಿಂಸಾಚಾರ, ಇಂತಹ ಮನುಷ್ಯನೇ ಸೃಷ್ಟಿಸಿಕೊಂಡ ಸಮಸ್ಯೆಗಳಿಂದಾಗಿ ಅದೆಷ್ಟು ಅಮಾಯಕರು ಸಾವನ್ನಪ್ತಾ ಇದ್ದಾರೆ. ಇದು DVGಯವರ ಮನಸ್ಸನ್ನು ಕಲಕುತ್ತೆ. ಇದಕ್ಕೆಲ್ಲ ಕೊನೆಯೇ ಇಲ್ವಾ ಅನ್ನೋ ವಿಷಾದವನ್ನು ಅವರು ವ್ಯಕ್ತಪಡಿಸ್ತಾರೆ. ಈಗ ನಾವಿರುವ ಕಾಲದಲ್ಲಿ ಮಹಾಯುದ್ಧಗಳು ನಡೆಯದೇ ಇದ್ದರೂ ಅಕಾಲಿಕ ಸಾವುಗಳೇನೂ ಕಡಿಮೆ ಆಗಿಲ್ಲ. ಈ ಕುರಿತು ಕೆಲವು ಅಂಕಿಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಈ ಜಗತ್ತಿನಲ್ಲಿ ಪ್ರತಿದಿನ ಬಡತನದಿಂದಾಗಿ, ಹಸಿವಿನಿಂದಾಗಿ, ಅಂದರೆ ಸರಿಯಾಗಿ ಊಟ ಸಿಗದೆ ಸಾಯುವವರ ಸಂಖ್ಯೆ ಪ್ರತಿದಿನ 25,000. ಅದರಲ್ಲಿ ಮಕ್ಕಳ ಸಂಖ್ಯೆ 10,000ಕ್ಕಿಂತಲೂ ಹೆಚ್ಚು. ವರ್ಷಕ್ಕೆ 10 ಲಕ್ಷಕ್ಕಿಂತಲೂ ಹೆಚ್ಚು ಜನ ಅಪಘಾತಗಳಿಂದಾಗಿ ಮೃತಪಡ್ತಾ ಇದ್ದಾರೆ. ಒಳ್ಳೆಯ ಆಹಾರ ಇಲ್ಲದೆ ಸಾಯುವವರು ಒಂದು ಕಡೆಯಾದರೆ, ಕೆಟ್ಟ ಆಹಾರವನ್ನು ಸೇವಿಸಿ ಸಾಯುವವರು, ಡ್ರಗ್ಸ್ನಿಂದಾಗಿ ಸಾಯುವವರು ಮತ್ತೊಂದು ಕಡೆ. ಇನ್ನು 8 ಲಕ್ಷಕ್ಕಿಂತಲೂ ಹೆಚ್ಚು ಜನ ಖಿನ್ನತೆ, ಆತ್ಮಹತ್ಯೆಯಿಂದ ಸಾಯ್ತಾ ಇದ್ದಾರೆ. ಭೂಕಂಪ, ಸುನಾಮಿ ಈ ರೀತಿ ಮುಂತಾದ ಪ್ರಕೃತಿ ವಿಕೋಪಗಳಿಂದಾಗಿ ಸಾಯುವವರ ಸಂಖ್ಯೆಯೂ ಬಹಳ ದೊಡ್ಡದಿದೆ. ಈ ಅಂಕಿಅಂಶಗಳನ್ನು ನಿಮಗೆ ನೀಡಿದ್ದು ನಿಮ್ಮಲ್ಲಿ ಯಾವುದೇ ಭಯವನ್ನು ಹುಟ್ಟಿಸ್ಲಿಕ್ಕಲ್ಲ, ಅಥವಾ ಈ ಜಗತ್ತಿನಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋ ನಕಾರಾತ್ಮಕ ಭಾವನೆಯನ್ನು ಮೂಡಿಸಲಿಕ್ಕೂ ಅಲ್ಲ. ಅದರ ಬದಲಾಗಿ ವಾಸ್ತವವನ್ನು ತಿಳಿಸಲಿಕ್ಕೆ ಮತ್ತು ನಾವೆಷ್ಟು ಅದೃಷ್ಟವಂತರು ಎಂಬುದನ್ನು ಗಮನಿಸಲಿಕ್ಕೆ. ನೀವು ನಿಮ್ಮ ಮೊಬೈಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದರೆ ನಿಮಗೆ ಮೂಲಭೂತ ಅವಶ್ಯಕತೆಗಳು ಅಂದರೆ ಗಾಳಿ, ನೀರು, ಆಹಾರ, ಮನೆ ಇದೆಲ್ಲ ಇದೆ ಅಂತ ಭಾವಿಸ್ತೇನೆ. ಇದ್ಯಾವುದೂ ಇಲ್ಲದೆ ಮೊಬೈಲ್ ಮಾತ್ರ ಇದೆ ಅಂದರೆ ಅದನ್ನು ನಂಬುವುದಕ್ಕೆ ಸ್ವಲ್ಪ ಕಷ್ಟ. ಅಂದರೆ ನಾವು ಈಗ ಇರುವ ಹಂತವನ್ನು ತಲುಪೋಕೆ ಮನುಷ್ಯ ಕೋಟ್ಯಾಂತರ ವರ್ಷಗಳನ್ನು ತೆಗೆದುಕೊಂಡಿದ್ದಾನೆ. ಅಷ್ಟು ವರ್ಷಗಳ ವಿಕಾಸವನ್ನು ಸಣ್ಣ ಸಣ್ಣ ವಿಷಯಗಳಿಗಾಗಿ ಹಾಳು ಮಾಡ್ಕೊಳ್ತಾ ಇದ್ದೀವಲ್ಲ. ಯಾರದೋ ಜೊತೆಗಿನ ಜಗಳ, ಮನಸ್ತಾಪ, ಕೋಪ, ದ್ವೇಷ, ಅಸೂಯೆ ಇವೆಲ್ಲವನ್ನು ನೋಡಿದಾಗ DVGಯವರ ಪ್ರಶ್ನೆ ಮತ್ತೆ ಮತ್ತೆ ನೆನಪಾಗುತ್ತೆ. ಯಾವಾಗ ಇದಕ್ಕೆಲ್ಲ ಕೊನೆ? ಬೆಳಿಗ್ಗೆ ಎದ್ದಾಗ ನೀವು ನಿಮ್ಮ ಮನೆಯವರನ್ನು, ಪ್ರೀತಿ ಪಾತ್ರರನ್ನು ನೋಡ್ತಾ ಇದ್ದೀರಿ ಅಂದರೆ ಈ ಜಗತ್ತಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ. ಯಾಕಂದರೆ ಅದರ ಅರ್ಥ ನೀವು ಬದುಕಿದ್ದೀರಿ, ಹಾಗೂ ನಿಮ್ಮ ಪ್ರೀತಿ ಪಾತ್ರರೂ ಬದುಕಿದ್ದಾರೆ ಮತ್ತು ನಿಮ್ಮ ಜೊತೆಗಿದ್ದಾರೆ. ಈ ಅದೃಷ್ಟ ಎಲ್ಲರಿಗೂ ಇರೋದಿಲ್ಲ. ನಮ್ಮ ನಿಯಂತ್ರಣದಲ್ಲಿ ಇಲ್ಲದ ಎಷ್ಟೋ ಘಟನೆಗಳು ಪ್ರತಿ ಕ್ಷಣವೂ ನಮ್ಮನ್ನು ಕಾಡುತ್ತೆ. ಇಷ್ಟು ಖುಷಿಯಾಗಿದ್ದೇನೆ ಅಂದರೆ ಯಾವುದೋ ಒಂದು ದೊಡ್ಡ ದುರದೃಷ್ಟ ಮುಂದೆ ಬರೋದಿದೆ ಅಂತಲೂ ಅನಿಸುತ್ತೆ. ಅವು ಬರಲಿ, ಬಂದಾಗ ನೋಡ್ಕೊಳ್ಳೋಣ. ಅದರ ಕಲ್ಪನೆಯಲ್ಲಿ, ಆ ಭಯದಲ್ಲಿ ಈ ಕ್ಷಣವನ್ನು ಯಾಕೆ ಹಾಳು ಮಾಡಿಕೊಳ್ಳೋದು? ಪ್ರತಿಯೊಂದಕ್ಕೂ ಸಿದ್ಧರಾಗಿರೋಣ, ಒದ್ದಾಡುವುದು ಬೇಡ. ನಾವು ಈಗ ಹೇಗೆ ಬದುಕ್ತಾ ಇದ್ದೇವೆ ಆ ರೀತಿ ಬದುಕಬೇಕು ಅನ್ನೋದು ಪ್ರಪಂಚದಲ್ಲಿ ಅದೆಷ್ಟೋ ಜನರ ದೊಡ್ಡ ಕನಸು. ಅದು ನಮಗೆ ಯಾವಾಗಲೂ ನೆನಪಿರಲಿ. ಧನ್ಯವಾದಗಳು.